ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಅಡಿಕೆಯ ಹಾಳೆ ಬಿದ್ದಿದೆ. ಇದರ ಒಂದು ಗಾತ್ರವನ್ನು ನೀವು ಗಮನಿಸಿ, ಎಷ್ಟು ದೊಡ್ಡ ಸೈಜು ಅಂತ ನೋಡಿ. ಸಾಧಾರಣವಾಗಿ ಒಂದು 3-4 ಅಡಿ ಉದ್ದ ಇದೆ. ಇದು ಅಷ್ಟೇ ಅಗಲ ಇದೆ ಈ ಅಡಿಕೆ ಹಾಳೆಯ ಗಾತ್ರ. ಸೋಗೆಯ ಗಾತ್ರ ಕೂಡ ಹಾಗೆಯೇ ಇದೆ. ಅದು ಬಿದ್ದಂತಹ ಅಡಿಕೆ ಮರವನ್ನು ನೋಡಿ ಈಗಲೂ ಅಡಿಕೆ ಇದೆ. ಅಷ್ಟೇ ಅಲ್ಲದೆ ಮುಂದಿನ ವರ್ಷದ ಹಿಂಗಾರವನ್ನು ನೀವು ಗಮನಿಸಿ, ಎಷ್ಟು ದೊಡ್ಡ ಗಾತ್ರದಲ್ಲಿದೆ ಅಂತ. ಹೀಗೆ ನಾವು ಅಡಿಕೆ ತೋಟ ಅಥವಾ ಅಡಿಕೆ ಗಿಡಗಳು ಬೆಳವಣಿಗೆ ಆಗಬೇಕಾದ್ರೆ ಅತ್ಯುತ್ತಮ ಗುಣಮಟ್ಟದಲ್ಲಿ ಪೋಷಕಾಂಶಗಳು ಬೇಕಾಗ್ತದೆ ಸ್ನೇಹಿತರೆ. ನಮಗೆ ಅದು ಎಲ್ಲಿ ಕಾಣ್ತದೆ? ಈ ಸೋಗೆಯಲ್ಲಿ ಕಾಣ್ತದೆ. ನಾವು ಯಾವುದೇ ಮಣ್ಣು ಪರೀಕ್ಷೆ ಮಾಡಬೇಕಾಗಿಲ್ಲ ಸ್ನೇಹಿತರೆ. ನಮ್ಮ ತೋಟದ ಪ್ರತಿಯೊಂದು ಭಾಗವನ್ನು ಗಮನಿಸಿದರೂ ಕೂಡ ನಮಗೆ ಗಿಡಗಳ ಬೆಳವಣಿಗೆ ಅಥವಾ ಪ್ರತಿಯೊಂದು ವಿಚಾರಗಳು ಕೂಡ ತಿಳಿಯುತ್ತದೆ. ಸಣ್ಣ ಸಣ್ಣ ವಿಷಯಗಳಿಂದರೆ ನಾವು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಸ್ನೇಹಿತರೆ. ನೋಡಿ, ಈ ರೀತಿಯ ಸೋಗೆಗಳು ಬರಬೇಕಾದ್ರೆ, ಅಡಿಕೆಯ ಹಾಳೆಗಳು ಬರಬೇಕಾದ್ರೆ ಏನು ಪೋಷಕಾಂಶದ ಕೊರತೆ ಇದ್ದರೆ ಬರುವುದೇ ಇಲ್ಲ ಅಂಥದ್ದು. ಗಾತ್ರದಲ್ಲಿ ಸಣ್ಣದಾಗ್ತಾ ಹೋಗ್ತದೆ ಸ್ನೇಹಿತರೆ. ನಾನು ತುಂಬ ತೋಟವನ್ನು ಗಮನಿಸಿದ್ದೇನೆ. ಅಡಿಕೆಯ ಸೋಗೆಗಳ ಗಾತ್ರ ಚಿಕ್ಕದಾಗ್ತಾ ಬರ್ತಾ ಇದೆ ಅಂತ ಹೇಳಿದರೆ ವರ್ಷದಿಂದ ವರ್ಷಕ್ಕೆ ನಿಮ್ಮ ಅಡಿಕೆ ತೋಟಕ್ಕೆ ಪೋಷಕಾಂಶ ಕಮ್ಮಿ ಆಗ್ತಿದೆ ಅಂತ ಲೆಕ್ಕ ಅಷ್ಟೇ. ಹಾಗಂತ ಹೇಳಿ ನೀವು ಗೊಬ್ಬರ ಕೊಡ್ತಾ ಇದ್ದೀರಿ. ನಾನು ಕೊಡ್ತಾ ಇದ್ದೇನಾ? ಇಲ್ಲ. ಇದೇ ಸ್ನೇಹಿತರೆ ಇರುವ ವ್ಯತ್ಯಾಸ. ನಿಮಗೂ ನಿಮ್ಮ ಕೃಷಿ ಪದ್ಧತಿಗೂ ಅಥವಾ ನನ್ನ ಕೃಷಿ ಪದ್ಧತಿಗೂ ಇರುವ ವ್ಯತ್ಯಾಸ. ನಾನು ಕಳೆದ 10-11 ವರ್ಷಗಳಿಂದ ಯಾವುದೇ ರೀತಿಯ ಗೊಬ್ಬರಗಳನ್ನು, ಅಂದರೆ ಸಾವಯವ ಇರಲಿ ಅಥವಾ ರಾಸಾಯನಿಕ ಇರಲಿ, ಯಾವುದೇ ಗೊಬ್ಬರಗಳನ್ನು ಕೊಡದಿದ್ರೂ ಕೂಡ ನೋಡಿ ಈಗಲೂ ಇದರಲ್ಲಿ ಇಳುವರಿ ಇದೆ. ಅಷ್ಟೇ ಅಲ್ಲದೆ ಮುಂದಿನ ವರ್ಷದ ಹಿಂಗಾರ ಕೂಡ ಅಷ್ಟೇ ಗುಣಮಟ್ಟದಲ್ಲಿ ಇದೆ. ಹಾಗಾದರೆ ನೀವು ಗೊಬ್ಬರ ಹಾಕಿದ್ದು ಎಲ್ಲಿಗೆ ಹೋಯಿತು? ಅಡಿಕೆ ಮರಕ್ಕೆ ಯಾಕೆ ಸಿಕ್ಕಲಿಲ್ಲ? ಅಥವಾ ನಾನು ಗೊಬ್ಬರನೇ ಹಾಕುವುದಿಲ್ಲ, ಹಾಗಾದರೆ ಇದಕ್ಕೆ ಎಲ್ಲಿಂದ ಪೋಷಕಾಂಶ? ಇದೆಲ್ಲ ಮುಖ್ಯ ವಿಷಯಗಳಲ್ವ ಸ್ನೇಹಿತರೆ. ನೀವು ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ದೀರಿ, ಅಥವಾ ಪ್ರಾಣಿಜನ್ಯ ಪಕ್ಷಿಜನ್ಯ ಗೊಬ್ಬರಗಳು, ಕೋಳಿ ಹೆಕ್ಕೆ ಇರ್ಬೋದು, ದನದ ಸೆಗಣಿ ಇರ್ಬೋದು, ಆಡಿನ ಹೆಕ್ಕೆ ಇರ್ಬೋದು, ಇದೆಲ್ಲ ಕೊಡ್ತಾ ಇದ್ರೂ ಕೂಡ ಮಣ್ಣಿನಲ್ಲಿ ಪೋಷಕಾಂಶ ಹುಡುಕಿದ್ರೂ ಸಿಗುವುದಿಲ್ಲ. ನಾನು ನೋಡಿದ್ದೇನೆ ತುಂಬ ತೋಟದಲ್ಲಿ ಎಲ್ಲ ಕಡೆಯೂ ಒಣಗಿಕೊಂಡು ಬರಡಾಗಿಕೊಂಡು ಯಾವುದೇ ರೀತಿಯ ಪೋಷಕಾಂಶ ಇರುವುದಿಲ್ಲ ಸ್ನೇಹಿತರೆ. ಆದರೆ ಇಲ್ಲಿ ಯಾವುದೇ ನಾನು ಗೊಬ್ಬರ ಕೊಡದಿದ್ದರೂ ಕೂಡ ನನ್ನ ತೋಟದ ಜಮೀನಲ್ಲಿ ಎಲ್ಲಿ ನೋಡಿದರೂ ಅಲ್ಲಿ ಗೊಬ್ಬರ ಇದೆ. ಹಾಗಾದರೆ ಏನು ಕತೆ? ಇದಕ್ಕೆ ನಾನು ಯಾವುದೇ ರೀತಿಯ ಖರ್ಚು ವೆಚ್ಚ ಮಾಡೋದಿಲ್ಲ. ನೀವು ಬೇಕಾದಷ್ಟು ಖರ್ಚು ವೆಚ್ಚ ಮಾಡಿ ಕೂಡ ಯಾವುದೇ ರೀತಿಯ ಫಲಿತಾಂಶ ಅಥವಾ ಪೋಷಕಾಂಶ ಇಲ್ಲ ಅಂತ ಹೇಳಿದರೆ ನಾವು ಕೃಷಿ ಮಾಡಿದ್ದಕ್ಕೆ ಅರ್ಥ ಇದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಯಾವುದೇ ಗಿಡಗಳು ಬೆಳವಣಿಗೆ ಆಗಬೇಕಾದ್ರೆ ಸಾರಜನಕ, ರಂಜಕ, ಪೊಟ್ಯಾಷ್ ಇದು ಬೇಕೇ ಬೇಕು. ಹೀಗಿದ್ದರೆ ಮಾತ್ರ ನಮಗೆ ಈ ರೀತಿಯ ದೊಡ್ಡ ಗಾತ್ರದ ಅಡಿಕೆ ಸೋಗೆಗಳು ಕಾಣಲಿಕ್ಕೆ ಸಿಗ್ತದೆ. ನೋಡಿ, ಇಷ್ಟು ದೊಡ್ಡ ಗಾತ್ರದ ಅಡಿಕೆ ಹಾಳೆ ಇರುವಾಗ ಇದರಲ್ಲಿರುವ ಹಿಂಗಾರ ಹೇಗಿರ್ಬೋದು ಅಂತ ಗಮನಿಸಿ ನೀವು. ನೋಡಿ, ಈ ಹಿಂಗಾರ ಹೊಡೆಯುವಾಗ ಅದರ ಒಂದು ರಕ್ಷಣಾ ಕವಚ ಅಂತ ಇರ್ತದೆ ನೋಡಿ, ಅದರ ಗಾತ್ರವನ್ನು ನೀವು ಗಮನಿಸಿ, ಎಷ್ಟು ದೊಡ್ಡ ಸೈಜಲ್ಲಿ ಬಿದ್ದಿದೆ ಅಂತ ನೋಡಿ. ಇದು ಸ್ವಲ್ಪ ಬಿಸಿಲಿಗೆ ಒಣಗಿದೆ, ಆದ್ರೂ ಕೂಡ ಈಗಲೂ ಇಷ್ಟು ದೊಡ್ಡದಿದೆ. ಇದು ಹಸಿಯಾಗಿ ಬಿದ್ದಿರುವಾಗ ನನಗೆ ಆಶ್ಚರ್ಯ ಆಗಿದೆ, ಇಷ್ಟು ದೊಡ್ಡ ಗಾತ್ರದಲ್ಲಿ ಇದು ಇದೆಯಾ ಅಂತ. ನೋಡಿ, ಕಮ್ಮಿ ಅಂತ ಹೇಳಿದರೂ ಒಂದು 2.5 ಅಡಿಗಿಂತ ಜಾಸ್ತಿ ಉದ್ದ ಇದೆ ಸ್ನೇಹಿತರೆ ಇದು. ನೋಡಿ, ಇದರಲ್ಲಿ ನೀವು ಗಮನಿಸಬೇಕು ನಮ್ಮ ತೋಟದಲ್ಲಿರುವಂಥ ಪೋಷಕಾಂಶ ಎಷ್ಟು ಗುಣಮಟ್ಟದಲ್ಲಿದೆ ಅಂತ. ಈ ರೀತಿಯ ಹಿಂಗಾರದ ಕವಚವೇ ಇಷ್ಟು ಗುಣಮಟ್ಟದಲ್ಲಿರುವಾಗ ಇದರಲ್ಲಿರುವ ಹಿಂಗಾರ ಹೇಗಿರ್ಬೋದು? ಇದು ಸ್ವಲ್ಪ ಎತ್ತರದಲ್ಲಿರುವ ಕಾರಣ ಅಷ್ಟೊಂದು ಸ್ಪಷ್ಟವಾಗಿ ನಿಮಗೆ ಕಾಣೋದಿಲ್ಲ ಸ್ನೇಹಿತರೆ. ವಿಷಯಕ್ಕೆ ಬರೋದಾದರೆ ಒಂದೇ ಗಿಡವನ್ನು ತೋರಿಸಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು. ಈ ಗಿಡ ಹುಟ್ಟಿ ಇಷ್ಟು ದೊಡ್ಡದಾಗಿದೆ, ಅಂದರೆ ಒಂದು 10-11 ವರ್ಷ ಆಗಿದೆ. ಇಲ್ಲಿವರೆಗೆ ಗಿಡ ನೆಟ್ಟಲ್ಲಿಂದ ಇಲ್ಲಿವರೆಗೂ ಇಷ್ಟರವರೆಗೆ ಯಾವುದೇ ರೀತಿಯ ಸಾವಯವ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರವಾಗಿ ನಾನು ಕೊಡಲಿಲ್ಲ ಸ್ನೇಹಿತರೆ. ನನಗೆ ವಿಷಯ ಚೆನ್ನಾಗಿ ಗೊತ್ತಿದೆ ಗೊಬ್ಬರ ಆಗೋದು ಹೇಗೆ ಅಂತ ಹೇಳಿದರೆ, ಈ ಅಡಿಕೆ ಗಿಡದ ಪಕ್ಕದಲ್ಲಿ ನೋಡಿ, ಇಲ್ಲಿ ಬಾಳೆ ಗಿಡಗಳಿದೆ, ಗಮನಿಸ್ಬೋದು ನೀವು. ಈ ಬಾಳೆ ಎಲೆಯ ತ್ಯಾಜ್ಯಗಳು ಅತ್ಯುತ್ತಮ ಪೊಟ್ಯಾಷ್ ಹೊಂದಿರುವಂಥ ಗಿಡಗಳು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇಲ್ಲಿರುವ ಕಳೆಗಳು, ವಿವಿಧ ರೀತಿಯ ಕಳೆಗಳು ನಿಮಗೆ ಕಾಣಲಿಕ್ಕೆ ಇದು ಹಸಿರಾಗಿ ಕಂಡರೂ ಕೂಡ, ಒಂದೇ ರೀತಿಯ ಕಳೆಯಾಗಿ ಕಂಡರೂ ಕೂಡ ಸುತ್ತಮುತ್ತಲೆಲ್ಲ ವಿಭಿನ್ನ ಕಳೆಗಳೇ ಇದೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಇನ್ನು ಮಣ್ಣು. ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೇನೆ ಮಣ್ಣು ಹೇಗಿದೆ, ಗೊಬ್ಬರ ಹೇಗೆ ರಚನೆ ಆಗ್ತದೆ ಅಂತ. ಆದರೂ ಈ ಒಂದೇ ಗಿಡದ ವಿಷಯವನ್ನು ನಿಮಗೆ ಹೇಳುವಾಗ, ಇಷ್ಟು ಗುಣಮಟ್ಟದ ಹಾಳೆ ನಮ್ಮಲ್ಲಿ ಬರಬೇಕಾದ್ರೆ ಮಣ್ಣಿನಲ್ಲಿರುವ ಪೋಷಕಾಂಶದ ಗುಣಮಟ್ಟ ಎಷ್ಟಿರಬೇಕು ಅಂತ ನಾವು ತಿಳ್ಕೊಳ್ಬೇಕು. ನೋಡಿ ಬನ್ನಿ, ಇಲ್ಲಿ ನೀವು ನೇರವಾಗಿ ನಿಮಗೆ ತೋರಿಸ್ತೇನೆ. ಅಡಿಕೆ ಮರದ ಬುಡದಲ್ಲಿ ಗೊಬ್ಬರ ಇರಬೇಕಾಗಿಲ್ಲ ಸ್ನೇಹಿತರೆ.
ಯಾಕಂತ ಹೇಳಿದರೆ ಇಲ್ಲಿ ಬೇರುಗಳು ಹುಟ್ಟುವ ಜಾಗ, ಅಲ್ಲಿಂದ ಹುಟ್ಟಿ ಮುಂದೆ ಹೋಗ್ತದೆ. ಎಲ್ಲ ಕಡೆಯಲ್ಲೂ ಗೊಬ್ಬರ ಇರಬೇಕು. ಈ ಗಿಡದ ಸುತ್ತಲೂ ಬೇರು ಹರಡ್ತದಲ್ವ, ಒಂದೇ ಜಾಗಕ್ಕೆ ಅಂತ ಯಾವುದೇ ಗಿಡದಲ್ಲೂ ಹೋಗೋದಿಲ್ಲ, ಸುತ್ತಲೂ ಹರಡ್ತದೆ. ಹಾಗಾದರೆ ನಮ್ಮ ಎಲ್ಲ ಜಾಗದಲ್ಲೂ ಗೊಬ್ಬರ ಇದ್ದರೆ ತಿಂದು ತೆಗುವಷ್ಟು ಆಹಾರವೂ ಸಿಗ್ತದೆ, ಆಹಾರದಲ್ಲಿರುವ ಪೋಷಕಾಂಶವೂ ಸಿಗ್ತದೆ. ಇಲ್ಲಿ ನೋಡಿ, ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಕಾಣ್ಬೋದು ನಿಮಗೆ, ನೋಡಿ ಹೇಗಿದೆ ಅಂತ. ಎರೆಹುಳದ ಹಿಕ್ಕೆಗಳೇ ಕಾಣ್ತದೆ ನೋಡಿ ಸ್ನೇಹಿತರೆ, ಗಮನಿಸಿ. ಹೌದಾ, ನೋಡಿ ಎಲ್ಲ ಎರೆಹುಳದ ಹಿಕ್ಕೆಗಳು ನೋಡಿ ಎಷ್ಟು ಮೃದುವಾಗಿದೆ ಅಂತ ನಿಮಗೆ ಮೇಲ್ನೋಟಕ್ಕೆ ಕಾಣ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಯಾವುದೋ ಒಂದು ಜೀವಿಯ ಸತ್ತ ದೇಹದ ಅಂಗ ಇದೆ ನೋಡಿ, ಕಾಣ್ಬೋದು ನಿಮಗೆ ನೋಡಿ. ಇದು ಸ್ನೇಹಿತರೆ ನಮಗೆ ನಿಜವಾದ ಗೊಬ್ಬರ. ಇಲ್ಲಿ ಯಾವುದೋ ಜೀವಿಗಳು ಹಿಕ್ಕೆ ಹಾಕಿದ್ದು ಗೊಬ್ಬರ ಹೌದಾದ್ರೂ ಕೂಡ ನಮಗೆ ನಿಜವಾದ ಗೊಬ್ಬರ ಆಗೋದು ಏನಂತ ಹೇಳಿದರೆ, ಈ ಜಮೀನಿನಲ್ಲಿರುವಂತಹ ಜೀವಿಗಳ ಸತ್ತ ಅವಶೇಷಗಳು, ಅದು ನಿಜವಾದ ಗೊಬ್ಬರ ಆಗೋದು. ಇಲ್ಲಿ ಈ ಜೀವಿಗಳನ್ನು ರಕ್ಷಣೆ ಮಾಡೋದು ಯಾವುದು? ಈ ಕಳೆಗಳು ಸ್ನೇಹಿತರೆ. ಕಳೆಗಳು ಬಿಸಿಲು ಭೂಮಿಗೆ ಬೀಳದಾಗೆ ರಕ್ಷಣೆ ಮಾಡ್ತದೆ. ಹೀಗೆ ಮಾಡುವಾಗ ಏನಾಗ್ತದೆ, ಇದರ ಎಡೆಯಲ್ಲಿ, ಈ ಕಳೆಗಳ ಎಡೆಯಲ್ಲಿ ಬೇಕಾದಷ್ಟು ಜೀವಿಗಳು ಬದುಕ್ತಾ ಇರ್ತದೆ. ಈ ಬದುಕಲಿಕ್ಕೆ ಅದಕ್ಕೆ ಆಹಾರ ಬೇಕಲ್ಲ. ಇಲ್ಲೇ ನೀವು ಗಮನಿಸಿ ಎಷ್ಟು ವಿಧದ ಎಲೆಗಳಿದೆ ಅಂತ. ನಾನೇನು ಹಾಕಿದ್ದಲ್ಲ ಇದು, ನೋಡಿ ಕಾಣ್ತದೆ ನಿಮಗೆ, ನೋಡಿ ಎಷ್ಟು ವಿಧದ ಒಣಗಿದೆ ಎಲೆ ನೋಡಿ, ಬಾಳೆ ಎಲೆ ಇದು ನೋಡಿ. ಅಷ್ಟೇ ಅಲ್ಲದೆ ಈ ಕಳೆ ಎಲೆ, ಇದು ಹಣ್ಣಾಗಿ ಒಣಗಿದ ನಂತರ ಸ್ನೇಹಿತರೆ ನಿಜವಾದ ಗೊಬ್ಬರ ಆಗೋದು. ಯಾವತ್ತೂ ಹಸಿರೆಲೆ ಗೊಬ್ಬರ ನಾವು ಹಾಕುವುದನ್ನ ಅಗತ್ಯನೇ ಬರುವುದಿಲ್ಲ. ಯಾಕಂತ ಹೇಳಿದರೆ ಈ ಹಸಿರೆಲೆಗಳನ್ನು ನಾವು ಕೊಯ್ದು ತಂದು ಬೇರೆ ಕಡೆಯಿಂದ ತಂದು ಹಾಕಿದರೆ ಅದು ಕೊಳೆಯುತ್ತದೆ. ಈ ಒಣಗಿದ ಎಲೆಗಳು ಯಾವುದೇ ಕಾರಣಕ್ಕೂ ಕೊಳೆಯುವುದಿಲ್ಲ ಸ್ನೇಹಿತರೆ. ಇದನ್ನು ನಮ್ಮ ಮಣ್ಣಿನಲ್ಲಿ ಇರುವಂತಹ ಜೀವಿಗಳು, ಅದು ಗೆದ್ದಲಿರ್ಬೋದು, ಇರುವೆ ಇರ್ಬೋದು, ಯಾವುದೇ ಎರೆಹುಳ ಇರ್ಬೋದು, ಎಲ್ಲವೂ ತಿಂದು ಬಲಿಷ್ಠವಾಗಿ ದಪ್ಪನಾಗಿ ಕೊಬ್ಬಿ ಬೆಳೆಯುತ್ತದೆ, ಹಿಕ್ಕೇನೂ ಹಾಕ್ತದೆ. ಆನಂತರ ಆ ಜೀವಿಗಳು ಸಾಯ್ತದೆ, ಮಣ್ಣಿನಲ್ಲಿ ಸೇರಿಕೊಳ್ತದೆ. ಅದರ ಸತ್ತ ಅಂಗಗಳು ಮಣ್ಣಿನಲ್ಲಿ ಗೊಬ್ಬರ ಸೃಷ್ಟಿಯಾಗ್ತದೆ ಸ್ನೇಹಿತರೆ. ನೋಡಿ, ಕೇವಲ ನಾನು ಒಂದು ಬೆರಳಿನಲ್ಲಿ ತೆಗಿತೆ ನೋಡಿ, ನೋಡಿ ಖಂಡಿತ ನಿಮಗೆ ಎರೆಹುಳ ನೋಡಿ. ಇದಲ್ವ ಸ್ನೇಹಿತರೆ ನೈಜವಾದ ಕೃಷಿ ಪದ್ಧತಿ ಅಂತ ಹೇಳಿದರೆ? ನೋಡಿ, ಕಾಣಬಹುದಾ ನಿಮಗೆ? ನೇರವಾಗಿ ನೀವು ಎರೆಹುಳವನ್ನು ನೋಡಿದಿರಿ. ಅಂದರೆ ನಾನು ಕೇವಲ ಒಂದು ಬೆರಳು ಹಾಕಿದಾಗ ಅಲ್ಲಿ ಒಂದು ಎರೆಹುಳ ಇದೆ ಅಂತ ಹೇಳಿದರೆ ನನ್ನ ಜಮೀನಿನಲ್ಲಿ ಎಷ್ಟಿರ್ಬೋದು ಅಂತ ನೀವು ಲೆಕ್ಕ ಹಾಕಿ. ಈಗ ಹೇಳಿ ಸ್ನೇಹಿತರೆ, ಈ ಕೃಷಿ ಪದ್ಧತಿ ಸರಿಯಾದ ಕೃಷಿ ಪದ್ಧತಿ ಹೌದಾ ಅಲ್ವಾ ಅಂತ. ಇದಕ್ಕೆ ಯಾವುದೇ ಖರ್ಚಿಲ್ಲ, ಯಾವುದೇ ಹಣಕಾಸಿನ ಅಗತ್ಯ ಇಲ್ಲ, ಸಾಲ ಮಾಡಬೇಕಾಗಿಲ್ಲ, ಯಾರೇ ಕೂಲಿ ಕೆಲಸದವರು ಬೇಡ, ಯಾವುದೇ ಚಿಂತೆ ಇಲ್ಲ. ಎಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಗೊತ್ತಿದ್ದು ನಾವು ಮನೆಯಲ್ಲಿ ಕೂತ್ರೂ ಕೂಡ ಇಲ್ಲಿ ಗೊಬ್ಬರ ಸೃಷ್ಟಿಯಾಗ್ತಾ ಇರ್ತದೆ ಸ್ನೇಹಿತರೆ. ನಾವೇನು ತೋಟಕ್ಕೆ ಬರುವಂಥ ಅಗತ್ಯ ಇಲ್ಲ, ಇಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿಲ್ಲ. ಮಾಡಬೇಕಾದಿಷ್ಟೇ ನೈಸರ್ಗಿಕವಾಗಿ ಬಂದಿರುವಂತಹ ಕಳೆಗಳನ್ನೇ ಬಿಟ್ಟು ಒಳ್ಳೆಯ ಪೋಷಕಾಂಶ ಭರಿತ ತೋಟವನ್ನಾಗಿ ಮಾಡಬಹುದು. ಅಡಿಕೆ ತೋಟದ ಒಳಗಡೆ ವಿವಿಧ ರೀತಿಯ ಗಿಡಗಳನ್ನು ನೆಡುವಂತಹ ಹವ್ಯಾಸಗಳನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಒಂದೇ ರೀತಿಯ ಕಳೆಗಳ ಬದಲು ವಿವಿಧ ರೀತಿಯ ಕಳೆಗಳು, ಈ ವಿವಿಧ ರೀತಿಯ ಕಳೆಗಳನ್ನು ಈ ಜೀವಿಗಳು ತಿಂದಾಗ ವಿವಿಧ ರೀತಿಯ ಗಿಡಗಳಲ್ಲಿರುವಂಥ ಪೋಷಕಾಂಶಗಳು ನಮ್ಮ ಗಿಡಗಳಿಗೆ ಲಭ್ಯವಾಗ್ತಾ ಹೋಗ್ತದೆ. ನೋಡಿ, ಇದೊಂದು ರೀತಿಯ ಗಿಡ, ಇದೊಂದು ರೀತಿಯ ಗಿಡ, ಇದೊಂದು ಕಾಡುಗೆಯ ಗಿಡ ನೋಡಿ. ಇದರಲ್ಲಿ ಒಂದು ಕಾಯಿಗಳನ್ನು ಗಮನಿಸಿ ಎಷ್ಟಿದೆ ಅಂತ, ಹೇಗಿದೆ ಕಾಯಿಗಳು ಅಂತ. ಅಂದರೆ ಈ ಕಾಡು ಗಿಡದಲ್ಲೇ ಇಷ್ಟು ಕಾಯಿಗಳಿದೆ ಅಂತ ಹೇಳಿದರೆ, ಇದು ಇನ್ನೂ ಎಲ್ಲ ಹಣ್ಣಾಗಿ ಬಿದ್ದಾಗ ಹಕ್ಕಿ ಪಕ್ಷಿಗಳಿಗೂ ಆಹಾರ ಆಗ್ತದೆ, ನಮ್ಮ ಜಮೀನಲ್ಲಿರುವಂತಹ ಗಿಡಗಳಿಗೂ ಪೋಷಕಾಂಶ ಸಿಗ್ತದೆ. ನೈಸರ್ಗಿಕವಾದಂತಹ ನಿಜವಾದ ಕೃಷಿ ಪದ್ಧತಿ ಅಂತ ಹೇಳಿದರೆ ಇದು ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ. ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ ಹೇಳೋದು. ಅಂದರೆ ಯಾವುದೇ ರೀತಿಯ ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ, ನೈಸರ್ಗಿಕವಾಗಿ ನಮ್ಮ ಜಮೀನಲ್ಲಿ ಬೆಳೆದಿರುವಂತಹ ಕಳೆಗಳನ್ನೇ ಉಳಿಸ್ಕೊಂಡು ಆನಂತರ ಹವ್ಯಾಸವಾಗಿ ಬೇರೆ ಬೇರೆ ರೀತಿಯ ಗಿಡಗಳನ್ನು ಬೆಳೆಸ್ಕೊಂಡು ನೋಡಿ. ಇಲ್ಲಿ ಒಂದು ಅಂಬಟೆ ಗಿಡ ಇದೆ, ಇದರಲ್ಲಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ ನೋಡಿ. ಇದರಿಂದ ಜೇನುಹುಳಗಳಿಗೂ ಆಹಾರ ಸಿಗ್ತದೆ, ನಮಗೂ ಕಾಯಿಗಳು ಸಿಗ್ತದೆ. ಅಷ್ಟೇ ಅಲ್ಲದೆ ಈ ಗಿಡದಿಂದ ಬಿದ್ದಿರುವಂತಹ ನೋಡಿ, ಇಲ್ಲಿ ಗಮನಿಸಿ, ಈ ಅಂಬಟೆ ಹೂಗಳು ಅರಳಿ ಆಮೇಲೆ ಬೀಳ್ತದೆ ನೋಡಿ, ಎಲ್ಲ ಇದರ ಕಳೆಗಳ ಮೇಲೆ ಇದೆ ನೋಡಿ. ಇದೆಲ್ಲ ಭೂಮಿಯ ಒಳಗಡೆ ಸೇರಿಕೊಂಡ್ರೆ ನೋಡಿ ಇಲ್ಲಿ ಎಷ್ಟು ದಪ್ಪದಲ್ಲಿ ಕಳೆ ಇದೆ ಅಂತ ಹೇಳಿದರೆ, ಇಲ್ಲಿ ಒಳಗಿರುವಂತಹ ಗೊಬ್ಬರಗಳನ್ನು ನೋಡಿ ನೀವು. ಹಸಿಯಾದ ಎರೆಹುಳದ ಹಿಕ್ಕೆ ಕಾಣ್ಬೋದು ನಿಮಗೆ ನೋಡಿ, ಅಲ್ವಾ ಸ್ನೇಹಿತರೆ? ಇದು ನೈಸರ್ಗಿಕ ಕೃಷಿ ಅಂತ ಹೇಳಿದರೆ ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ. ಕೆಲವರು ಹೇಳುವುದೇನು, ಹೀಗೆ ಕೃಷಿ ಮಾಡಿದರೆ ಅಡಿಕೆ ಹೆಕ್ಕುವುದು ಹೇಗೆ ಅಂತ. ಅಡಿಕೆ ಆದರೆ ಅಲ್ಲೂ ಹೆಕ್ಕುವುದು. ನಮಗೆ ಅಡಿಕೆ ಆಗಲಿ,
ಅಡಿಕೆಗೆ ಯಾವುದೇ ಖರ್ಚು ವೆಚ್ಚ ಮಾಡೋದು ಬೇಡ. ಹೀಗಾದಾಗ ಏನಾಗ್ತದೆ, ಭವಿಷ್ಯದಲ್ಲಿ ಅಡಿಕೆಗೆ ಎಷ್ಟೇ ಬೆಲೆ ಕುಸಿತ ಆದ್ರೂ ಕೂಡ ನಮಗೆ ಯಾವುದೇ ನಷ್ಟ ಆಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ನಮ್ಮ ಹೂಡಿಕೆಯೇ ಅಷ್ಟು ಕಡಿಮೆ ಇರ್ತದೆ. ಅಷ್ಟೇ ಅಲ್ಲದೆ ನಾವು ಎಡೆ ಕೃಷಿ ಮಾಡಿರ್ತೇವೆ, ಬೇರೆ ಬೇರೆ ರೀತಿಯ ಎಡೆ ಕೃಷಿ ಇರ್ತದೆ. ಇದರಿಂದಲೂ ನಮಗೆ ಆದಾಯ ಬರುವಾಗ ನಮಗೆ ಯಾವುದೇ ರೀತಿಯ ಒಂದು ಕೃಷಿಯಲ್ಲಿ ಸಮಸ್ಯೆಯೇ ಇರುವುದಿಲ್ಲ. ಸಾಲ ಇಲ್ಲದ ಕಾರಣ ನಾವು ಶ್ರೀಮಂತರಾಗಿಯೇ ಇರ್ತೇವೆ. ಹಾಗಾಗಿ ಈ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಮ್ಮ ಕೃಷಿಯಲ್ಲಿ ಜೀವನ ಖುಷಿಯಲ್ಲಿ ಇರ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೇನು ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.